ಗಿಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋನೇ ಬ್ಯಾನ್ ಆಗುತ್ತಾ? ಹಾಗಾದ್ರೆ ಗಿಲ್ಲಿ ನಟನ ಫ್ಯಾನ್ಸ್ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಒಂದ್ ವೇಳೆ ಗೆಲ್ಲಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋ ಬ್ಯಾನ್ ಆಗುತ್ತಾ? ಗಿಲ್ಲಿ ನಟನ ಫ್ಯಾನ್ಸ್ ಬಿಗ್ ವಾರ್ನಿಂಗ್ ಇದು. ಅಶ್ವಿನಿ ಗೌಡ ಗೆಲ್ಲಿಸಲು ಪ್ಲಾನ್ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಶ್ವಿನಿ ಗೌಡ ಬಗ್ಗೆ ಸುದೀಪ್ ಸಾಫ್ಟ್ ಕಾರ್ನರ್ ಇದೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಗಿಲ್ಲಿ ಡಿಫೇಮ್ ಮಾಡಲು ಸಂಚು ಆರೋಪ ಇಲ್ಲಿ ಆಗ್ತಾ ಇದೆ. ವೀಕೆಂಡ್ ನಲ್ಲಿ ಸುದೀಪ್ ರಿಂದ ಗಿಲ್ಲಿ ಕಡೆಗಣನೆ. ಕಿಚ್ಚ ಸುದೀಪ್ ವಿರುದ್ಧ ರೊಚ್ಚಿಗೆದ್ದ ಗಿಲ್ಲಿ ಫ್ಯಾನ್ಸ್. ಗಿಲ್ಲಿ ಗೆಲ್ಲಿಸಲಿಲ್ಲ ಅಂದ್ರೆ ಕಲರ್ಸ್ ಕನ್ನಡ ನೋಡಲ್ಲ ಯಾರು ಸಹಿತ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋನೇ ಬ್ಯಾನ್ ಮಾಡ್ತೀವಿ, ಇನ್ ಮುಂದೆ ಬಿಗ್ ಬಾಸ್ ನಡೆಯದಂತೆ ಮಾಡ್ತೀವಿ ಅಂತ ಗಿಲ್ಲಿ ಫ್ಯಾನ್ಸ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರೊಚ್ಚಿಗೆದ್ದ ಗಿಲ್ಲಿ ನಟನ ಫ್ಯಾನ್ಸ್. ಇದೀಗ ಗಿಲ್ಲಿ ಒಂದು ಬಿಗ್ ಬಾಸ್ 12 ಸೀಸನ್ ಅಲ್ಲಿ ಗಿಲ್ಲಿಯ ಒಂದು ನಟನೆಗೆ, ಗಿಲ್ಲಿಯ ಒಂದು ಕಾಮಿಡಿಗೆ ಎಲ್ಲರೂ ಕೂಡ ಮನಸ್ಸು ಸೋತ್ ಬಿಟ್ಟಿದ್ದಾರೆ. ಅದರಂತೆಯೇ ಗಿಲ್ಲಿಯ ಫ್ಯಾನ್ಸ್ ಕೂಡ ಸಿಕ್ಕಿರೋದು ಗಿಲ್ಲಿಗೆ. ಆಮೇಲೆ ಮೊದಲು ನಿಮಗೆ ಕ್ವಶನ್ ಕೇಳ್ತೀನಿ, ಇಷ್ಟು ಸೀಸನ್ ಅಲ್ಲಿ ನೀವು ಯಾವತ್ತಾರು ಹಿಂಗ್ ಮೈಕ್ ಹಿಡ್ಕೊಂಡು ಬಿಗ್ ಬಾಸ್ ಕಂಟೆಸ್ಟ್ ಮನೆಗೆ ಹೋಗಿದ್ರಾ? ಇದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಆಮೇಲೆ ಗಿಲ್ಲಿಯವರು ಎಲ್ಲ ಸ್ವಂತ ಅವ್ರವ್ರೆ ಅವ್ರ ಪ್ರೀತಿಯಿಂದ ಹೊಸೂರು, ಆನೆಕಲ್ಲು ಎಲ್ಲ ಪ್ರತಿಯೊಂದು ಊರಿಂದಲೂ ಬಂದವ್ರೆ. ರಾಮನಗರದಿಂದ ಪ್ರತಿಯೊಂದು ಊರಿಂದ ದೂರದಿಂದ ಬಂದಿದ್ದಾರೆ. ಅವ್ರು ಬರ್ತಾ ಇದಾರೆ ಅಂದ್ಬಿಟ್ಟು ನಮ್ ಗಿಲ್ಲಿ ಊರವರು, ಇವ್ರ ಸ್ನೇಹಿತರು ಗಿಲ್ಲಿ ಊರವರು ಪ್ರೀತಿ ಹಂಚ್ಬೇಕಲ್ಲ, ಅದಕ್ಕೋಸ್ಕರ ಅವರು ಪ್ರೀತಿ ವಿಶ್ವಾಸ ಪಟ್ಟು ಈ ಫಲವನ್ನು ಮಾಡಿಸಿ ಎಲ್ಲರಿಗೂ ಏನು ಈ ಅಭಿಮಾನವನ್ನ ಮೆರೀತಾ ಇದ್ದಾರೆ. ಈ ಸೀಸನ್ನೇ ಬೇರೆ, ಗಿಲ್ಲಿ ಗೆದ್ದು ಬರ್ತಾನೆ, ಅದು ಡೌಟೇ ಇಲ್ಲ, ಗೆಲ್ಲೇಬೇಕು ಮೇಡಮ್. ಈ ಸೀಸನ್ನೇ ಬೇರೆ, ಹನ್ನೊಂದು ಸೀಸನ್ನೇ ಬೇರೆ. ಯಾಕಂದ್ರೆ ಈ ಸೀಸನ್ನೇ ಲೆವೆಲೇ ಬೇರೆ. ಅವಾಗ ಸೀಸನ್ ಅಲ್ಲಿ ಇದು TRP ನಂಬರ್ 1 ಅಲ್ಲಿ ಹೋಗಿದೆ. ಆಮೇಲೆ ಇನ್ನೊಂದು ಏನೋ, ಮೊದಲನೇ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಗಿಲ್ಲಿಗೆ. ಆಮೇಲೆ ಮೊದಲು ನಿಮಗೆ ಕ್ವಶನ್ ಕೇಳ್ತೀನಿ, ಇಷ್ಟು ಸೀಸನ್ ಅಲ್ಲಿ ನೀವು ಯಾವತ್ತಾರು ಹಿಂಗ್ ಮೈಕ್ ಹಿಡ್ಕೊಂಡು ಬಿಗ್ ಬಾಸ್ ಕಂಟೆಸ್ಟ್ ಮನೆಗೆ ಹೋಗಿದ್ರಾ? ಇದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಆಮೇಲೆ ಗಿಲ್ಲಿಯವರು ಎಲ್ಲ ಸ್ವಂತ ಅವ್ರವ್ರೆ ಅವ್ರ ಪ್ರೀತಿ. ಸಂತೋಷ್ ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು. ನಾವು ಕೂಡ ಒಂದು ಗಿಲ್ಲಿ ಕಾಮಿಡಿ ಮಾಡಿದ ಅಭಿಮಾನ ನೋಡಿ ನಾವಾಗಿರ್ಬೋದು, ನಮ್ಮ RMC ರಘುವಣ್ಣವರ ಅವ್ರ ಸಪೋರ್ಟ್ ಇಂದ ಒಂದು ಗಿಲ್ಲಿಗೊಂದು ರ್ಯಾಲಿ ಮುಖಾಂತರ ಒಂದು ಶುಭಾಶಯ ತಿಳಿಸೋಣ, ಮತ್ತೊಂದು ಸಪೋರ್ಟ್ ನೀಡೋಣ ಅಂತ ಬಂದಿದ್ದೀವಿ. ಇದು ಯಾವುದೇ ದುಡ್ಡಾಗ್ಲಿ, ಯಾವುದೇ ಪ್ರಭಾವ ಯಾವುದೂ ಇಲ್ಲ, ನಮ್ಮ ಅಭಿಮಾನದಿಂದಲೇ ನಾವು ಮಾಡ್ತಾ ಇರೋದು. ನಮ್ಮ ಗಿಲ್ಲಿಯವರೊಂದು ಗೆದ್ದು ಬರಲಿ. ಈಗ ನಮ್ಮನೆ ಮಗನ ಥರ ನಾವು ಟ್ರೀಟ್ ಮಾಡ್ತಾ ಇದೀವಿ. ಆ ಗಿಲ್ಲಿ ನೋಡಿ, ಆ ಸಿಂಪ್ಲಿಸಿಟಿ ನೋಡಿ ಇದು ಮಾಡಿ, ಅದಕ್ಕೋಸ್ಕರನೇ ಎಲ್ಲರ ನೊಂದ ಮನಸ್ಸುಗಳನ್ನ ನಗಿಸ್ತಾ ಇದ್ದಾರೆ. ಆ ನಗ್ಸ ನಮಗಂತೂ ತುಂಬಾ ಖುಷಿ ಇದೆ. ಅದರಿಂದ ನಮ್ಮ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಈ ದಿನ ಒಂದು ದಿನನ ಗಿಲ್ಲಿಗೋಸ್ಕರ ಮೀಸಲಿಟ್ಟು ಇದಕ್ಕೋಸ್ಕರ ಬಂದಿರೋದು. ದಯಮಾಡಿ ಎಲ್ಲರೂ ಗಿಲ್ಲಿ ಗೋಟ್ ಹಾಕಿ, ಯಾವುದೇ ಷಡ್ಯಂತ್ರಕ್ಕೂ ಬಲಿಯಾಗ್ಬಿಡಿ. ನಮ್ ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿ ಗೋಟ್ ಹಾಕಿ ಗಿಲ್ಲಿನ ಗೆಲ್ಸಿ. ಜೈ ಗಿಲ್ಲಿ. ನಮ್ಮ ರ್ಯಾಲಿ ಗಿಲ್ಲಿಯ ಪರವಾಗಿ, ನಮ್ಮ ರ್ಯಾಲಿ ವ್ಯಕ್ತಿತ್ವದ ಪರವಾಗಿ, ನಮ್ಮ ರ್ಯಾಲಿ ಸ್ವಾಭಿಮಾನದ ಪರವಾಗಿ. ಇವಾಗ ಈ ಹೋರಾಟ ಹಣದ ಹೋರಾಟನ ಇಲ್ಲ ಸ್ವಾಭಿಮಾನದ ಹೋರಾಟನ ನಮ್ದು. ದುಡ್ಡು ಗೆಲ್ಲುತ್ತಾ ಇಲ್ಲ ಸ್ವಾಭಿಮಾನ ಪ್ರೀತಿ ಗೆಲ್ಲುತ್ತಾ ಅನ್ನೋದು ಇದು. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಏನಾದ್ರೂ ನಮಗೆ ಮೋಸ ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರೋ ಕರ್ನಾಟಕದಲ್ಲಿ ಬಿಗ್ ಬಾಸ್ ನ ನೋಡಲ್ಲ. ಅವರು ಅದನ್ನ ರಿಯಾಲಿಟಿ ಶೋ ಅಂತ ಬಿಟ್ಟು ಬೇರೆ ಏನಾದ್ರು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಏನಾರ ಈ ತರ ಅನ್ಯಾಯ ಆದ್ರೆ, ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ಇನ್ನು ಮುಂದಿನ ದಿನದಲ್ಲಿ ನಾವು ಯಾರೇ ಕಾರಣಕ್ಕೂ ಬಿಗ್ ಬಾಸ್ ನೋಡಲ್ಲ, ಕಲರ್ಸ್ ಕನ್ನಡ ಚಾನಲ್ ನೋಡಲ್ಲ. ನಮ್ ಗಿಲ್ಲಿನೇ ಗೆಲ್ಲೋದು. ಯಾಕಂದ್ರೆ ಒಬ್ಬ ರೈತರ ಮಗ, ಅವರೊಬ್ರು ಅವ್ರು ಗೆಲ್ಲೇಬೇಕು. ಇನ್ನೊಂದು ಫಸ್ಟ್ ಆಫ್ ಆಲ್ ಆಗಿ ಅವನು ಟ್ಯಾಲೆಂಟ್ ಇರೋ ಹುಡುಗ. ಅವನಿಗೆ ನಮ್ಮ ಸಪೋರ್ಟಗಳಿಗೆಲ್ಲ ಸಿಕ್ಕಿದ್ರೆ ಅವ್ನು ಮುಂದೆ ಬೆಳೀತಾರೆ. ಇದೇ ಥರ ನನ್ನ ಕೈಯಲ್ಲಿರೋದು ಇನ್ನು 100 ಜನ ಕೈಲಿ ಹೋಗ್ತದೆ. ಫಸ್ಟ್ ಅವ್ನು ಬೆಳೆಸೋಕ್ಕೆ ನೀವು ಸಪೋರ್ಟ್ ಮಾಡಿ. ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ, ಅವೆಲ್ಲ ಬಿಟ್ಟಾಕಿ. ಬ್ಯಾಡ್ ಎಷ್ಟು ಕಮೆಂಟ್ಸ್ ಬಂದ್ರೂ ಬೆಳೀತಾರೆ. ಅವ್ರು 100% ವಿನ್ ಆಗೇ ಇರ್ತಾರೆ. ಗೆಲ್ಲಿಸ್ತೀವಿ ಮೇಡಮ್. ನಾವು ಗಿಲ್ಲಿನೇ ಗೆಲ್ಲೋದು. ಯಾಕಂದರೆ ಒಬ್ಬ ರೈತರ ಮಗ, ಅವರೊಬ್ರು ಅವ್ರು ಗೆಲ್ಲೇಬೇಕು. ಇನ್ನೊಂದು ಫಸ್ಟ್ ಆಫ್ ಆಲ್ ಆಗಿ ಅವನು ಟ್ಯಾಲೆಂಟ್ ಇರೋ ಹುಡುಗ. ಅವನಿಗೆ ನಮ್ಮ ಸಪೋರ್ಟಗಳಿಗೆಲ್ಲ ಸಿಕ್ಕಿದ್ರೆ ಅವ್ನು ಮುಂದೆ ಬೆಳೀತಾರೆ. ಇದೇ ಥರ ನನ್ನ ಕೈಯಲ್ಲಿರೋದು ಇನ್ನು 100 ಜನ ಕೈಲಿ ಹೋಗ್ತದೆ. ಫಸ್ಟ್ ಅವ್ನು ಬೆಳೆಸೋಕ್ಕೆ ನೀವು ಸಪೋರ್ಟ್ ಮಾಡಿ. ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ, ಅವೆಲ್ಲ ಬಿಟ್ಟಾಕಿ. ಬ್ಯಾಡ್ ಎಷ್ಟು ಕಮೆಂಟ್ಸ್ ಬಂದ್ರೂ ಬೆಳೀತಾರೆ. ಅವ್ರು 100% ವಿನ್ ಆಗೇ ಇರ್ತಾರೆ. ಗೆಲ್ಲಿಸ್ತೀವಿ ಮೇಡಮ್ ನಾವು.
ಗಿಲ್ಲಿನೇ. ಎಷ್ಟೋ ಜನ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ಏಜ್ಡ್ ಪರ್ಸನ್ ತುಂಬ ಸ್ಟ್ರೆಸ್ ಆಗಿ ವರ್ಕ್ ಮಾಡಿ ಬಂದು ಕೂತಿರ್ತಾರೆ. 9 o'clock ಕಲರ್ಸ್ ಕನ್ನಡ ಓಪನ್ ಮಾಡಿ ಬಿಗ್ ಬಾಸ್ ಪಾನ್ ನೋಡಿದಾಗ ಪ್ರತಿಯೊಬ್ಬರು ನಗಾಡ್ತಾ ಇರ್ತಾರೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಮಾಡ್ತಾನೆ ಆ್ಯಂಡ್ ಕೌಂಟ್ರ್ ಕೊಡ್ತಾನೆ, ಆ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಯಾರು ಕೊಡ್ತಾರೆ ಹೇಳಿ? ನಮ್ಮ ಕನ್ನಡ ಇಂಡಸ್ಟ್ರಿ ಬಿಗ್ ಬಾಸ್ ಇತಿಹಾಸದಲ್ಲೇ 1.2 ಮಿಲಿಯನ್ಸ್ ಇನ್ಸ್ಟಾಗ್ರಾಮಲ್ಲೇ ರೆಕಾರ್ಡ್ ಬ್ರೇಕ್ ಮಾಡಿದಾನೆ. ಯಾರು ಮಾಡ್ತಾರೆ ಇಂಥ ವ್ಯಕ್ತಿನ ಗೆಲ್ಸ್ಬೇಕಲ್ವಾ? ಆ್ಯಂಡ್ ಔಟ್ಸೈಡ್ ನೆಗೆಟಿವಿಟಿ ಎಲ್ಲ ಮಾತಾಡ್ತಾ ಇದ್ದಾರೆ. ದುಶ್ಮನ್ ಕಹಾ ಹೇ ಅಂದ್ರೆ ಹೂ ತುಂಬ ಅಂತ ಹೇಳ್ತಾರಂತೆ. ಅದಕ್ಕೆಲ್ಲ ಎದುರ್ಕೊಂಬಾರ್ದು. ಎದುರಿಸ್ಕೊಂಡು ಹೋಗ್ತಿರ್ಬೇಕು. ನಾವು ಯಾವಾಗಲೂ ಗಿಲ್ಲಿಗೆ ಸಪೋರ್ಟಿವ್ ಆಗಿರ್ತೀವಿ, ಗಿಲ್ಲಿ ಪರವಾಗಿರ್ತೀವಿ. ನೋಡಿ ಜನಸಾಗರ TRP ಕಿಂಗ್ ಅಂದ್ರೆ ಗಿಲ್ಲಿ. ಎಲ್ಲ ಹೇಳ್ತಾರಲ್ಲ PR ಅಂತ, ರೋಡ್ ಸೈಡ್ ಅವರೆಲ್ಲ ಹೋಗಾರ ಹೇಳ್ತಿದ್ದಾರೆ ಗಿಲ್ಲಿ ಅಂತ. ರೋಡಲ್ಲಿ ಬರ್ಬೇಕಾದ್ರೆ ಪೊಲೀಸವ್ರು ಹೇಳ್ತಾರಪ್ಪ ಗಿಲ್ಲಿ ಅಂತ. ಅವ್ರಿಗೆ ಹಂಗಾರೆ ಪೊಲೀಸರು ದುಡ್ಡು ಕೊಟ್ಟು ಮಾಡಿಸ್ತಾ ಇದಾರೆ ಹಂಗಾರೆ ಎಲ್ಲರೂ ಹೇಳಿ. ಹಂಗಾರೆ ಎಷ್ಟೋ ಜನ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ಏಜ್ಡ್ ಪರ್ಸನ್ ತುಂಬ ಸ್ಟ್ರೆಸ್ ಆಗಿ ವರ್ಕ್ ಮಾಡಿ ಬಂದು ಕೂತಿರ್ತಾರೆ. 9 o'clock ಕಲರ್ಸ್ ಕನ್ನಡ ಓಪನ್ ಮಾಡಿ ಬಿಗ್ ಬಾಸ್ ಪಾನ್ ನೋಡಿದಾಗ ಪ್ರತಿಯೊಬ್ಬರು ನಗಾಡ್ತಾ ಇರ್ತಾರೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಮಾಡ್ತಾನೆ ಆ್ಯಂಡ್ ಕೌಂಟ್ರ್ ಕೊಡ್ತಾನೆ.